ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾ ಕಾವೇರಿ ಅಂತೂ ಭಾಳ ಕೋಪ ಮಾಡ್ಕೊಂಡಿದ್ದಾಳೆ. ಇನ್ಯಾವತ್ತೂ ಬಾಲ ಇಲ್ಲಿ ಬರ್ಕೂಡ್ದು. ಮತ್ತು ರಾಣಿಗೂ ಹೇಳ್ತಿದ್ದಾಳೆ, ನೀನು ಯಾವತ್ತೂ ಅವನ ಜೊತೆ ಮಾತಾಡಬೇಡ, ಅವನ ಜೊತೆ ಸೇರಬೇಡ, ಅವನು ಮಾತಾಡಬೇಡ ಅಂತ ಹೇಳ್ಬಿಟ್ಟು ಕಡ್ಡಿ ತುಂಡಾದಂಗೆ ಹೇಳ್ಬಿಟ್ಟಿದ್ದಾಳೆ. ಅದಕ್ಕೆ ರಾಣಿ ಆಯ್ತಮ್ಮ ಅಂತ ಹೇಳಿದ್ದಾಳೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಸತ್ಯ ಕೂಡ ಅದೇನೇ ಹೇಳ್ತಾನೆ. ಸತ್ಯ ಅವಳು ಹೇಳ್ತಾಳೆ, ರಾಣಿ ಅಮ್ಮ ನಿನ್ನ ತಪ್ಪಿಕೊಂಡು ಮಲ್ಕೋಬೇಕು ಅಂತ ಆಸೆ ಆಗಿದೆ ಅಮ್ಮ, ಆಚೆ ಬಾ ಅಮ್ಮ ಯಾವತ್ತು ಬತ್ತೀಯ ಅಂತೇಳಿ. ಅದಕ್ಕೆ ರಾಣಿ ಆದಷ್ಟು ಬೇಗ ಅಮ್ಮ ಬಿಡಿಸುತ್ತೆ ನಾನು ಆಚೆ ಬಂದುಬಿಡ್ತೀನಿ, ಆವಾಗ ನಾನು ನಿನ್ನ ಒಟ್ಟಿಗೆ ಮಲ್ಕೊಳ್ಳೋಣಂತೆ ಅಂತ ಹೇಳ್ತಾಳೆ. ಅಮ್ಮ ಬೇಗ ಬಾ ಅಮ್ಮ, ನಿನ್ನ ಬಿಟ್ಟಿರೋಕ್ಕಾಗಲ್ಲ ಬಾ ಅಮ್ಮ ಅಂತ ಹೇಳ್ತಾಳೆ. ಸರಿ ಅಮ್ಮ ಸರಿ ರಾಣಿ ಅಂತ ಹೇಳ್ತಾಳೆ ಕಾವೇರಿ. ಸತ್ಯ ಅಳ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿ. ಈ ಕಡೆ ಬಾಲ ಯೋಚನೆ ಮಾಡಿ ಅವನು ಅಳ್ತಾ ಇದ್ದಾನೆ. ಕಾವೇರಿ ನಂಬಲಿಲ್ಲ ನನ್ನನ್ನು, ನನಗೆ ಅವಮಾನ ಮಾಡಿದ್ಲು, ಪೇಪರ್ನ ಹಾಕಿದ್ಲು, ನಾನು ಸೋತ್ಬಿಟ್ಟೆ ಅಂತ ಹೇಳ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಸಾರಿಕಾ ಬರ್ತಾಳೆ. ಸಾರಿಕಾ ಬಂದು ಅವಳು ಯಾಕೆ ಬಾಲ ಬೇಜಾರಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಹಿಂಗೆ ಕಾವೇರಿ ನನ್ನನ್ನು ನಂಬಲಿಲ್ಲ, ಇನ್ನೊಂದು ದಿವಸ ಮುಖ ತೋರಿಸಿದ್ರೆ ನೀನು ನನ್ನ ಹತ್ರ ಬಂದು ನಾನು ಪ್ರಾಣ ಕಳ್ಕೊಬಿಡ್ತೀನಿ, ಬದುಕಿರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಎಲ್ಲಾದರೂ ಹೋಗ್ಬಿಡೋಣ ಅಂತ ಇದ್ದೀನಿ, ನನ್ನ ಮಗಳು ಭವಿಷ್ಯನೂ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ತಲೆ ಕೆಚ್ಕೊಳ್ತಾ ಇರ್ತಾನೆ, ಅಳ್ತಾ ಇರ್ತಾನೆ. ಸಾರಿಕಾ ಆವಾಗ ಅವನಿಗೆ ಸಮಾಧಾನ ಮಾಡೋ ರೀತಿ ಮಾಡಿಬಿಟ್ಟು, ಮತ್ತೆ ಬಾ ನಿನ್ನ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲಿ ಹೋಗಿರು, ತೊಂದರೆ ಇಲ್ಲ, ಅಲ್ಲೇ ಇರೋಣಂತೆ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ನಾನು ಬರ್ತೀನಿ ಅಂತ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇವನಿಗೂ ತಲೆ ಕೆಟ್ಟೋಗಿರುತ್ತಾ, ಆಯಿತು ಅಂತ ಒಪ್ಕೊಬಿಡ್ತಾನೆ. ಸಾರಿಕಾ ಎಷ್ಟೋ ವರ್ಷದ ಕನಸು ನನಸಾಯಿತು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಹೋಗಿ ಎಲ್ಲ ಅವಳು ಬಟ್ಟೆಗಳೆಲ್ಲ ತಗೊಂಡು ಇವನು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಆಯ್ತಾನೆ. ಆಮೇಲೆ ಇಲ್ಲಿ ಕಡೆ ಸತ್ಯ ಮನೆಯಲ್ಲಿ ಸತ್ಯ ಮತ್ತು ರಾಣಿ ಇಬ್ಬರು ಕೂತು, ಸತ್ಯ ಉಕ್ಸಾಕ್ತಾ ಇರ್ತಾನೆ, ಬಟ್ಟೆ ಹೊಲಿಯೋ ಟೇಲರ್ ಅಲ್ಲ ಅವನು, ಅದಕ್ಕೆ ಬ್ಲೌಸ್ಗಳಿಗೆಲ್ಲ ಉಕ್ಸಾಕ್ತಾ ಕೂತಿರ್ತಾನೆ. ಅವಳು ಸರಳ ಆಚೆಯಿಂದ ಬರ್ತಾಳೆ, ಅಂದರೆ ಡೀಲ್ ಮಾಡ್ಕೊಂಡಿದ್ದಾಳೆ ವರ್ಧನ್ ಹತ್ರ, ರಾಣಿ ತಂದು ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಸತ್ಯ ಅಲ್ಲೇ ಕೂತಿದ್ರು. ರಾಣಿನ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬರೋಣ ಬಾ ರಾಣಿ, ಇವತ್ತು ಆಷಾಢ ಲಾಸ್ಟ್ ಅಲ್ವಾ, ಬಾ ರಾಣಿ ಹೋಗ್ಬರೋಣ ಅಂತ ಕರೀತಾಳೆ. ಆವಾಗ ಸತ್ಯ ಹೇಳ್ತಾನೆ, ಮಮ್ಮ ಹೋಗ್ಬರಲ್ಲ ಅಂದಾಗ, ಆಯಿತು ಹೋಗ್ಬಾ ಅಂತ ಹೇಳ್ತಾನೆ. ಏನು ಯಾವತ್ತೂ ಇಲ್ದಿದ್ದಳು ಇವತ್ತು ಕರಿತಿದೆಯಲ್ಲ ಅಂತ ಕರೆದೆ. ಅದೇ ಮತ್ತೆ ಚೆನ್ನಾಗಿ ಮಾತಾಡ್ಸಿದ್ರು ನಿಮಗೆ ಕಷ್ಟ, ಮಾತಾಡ್ಸ್ತಿದ್ರು ಕಷ್ಟ, ಹಾಗೆ ಯಾವಾಗಲೂ ಹಿಂಗೆ ಆಡ್ತೀರ ನೀವು ಅಂತ. ಇವಳು ಸಾರಿಕಾ ಅಣ್ಣಂಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಇವತ್ತು ನಾನು ಹೋಗ್ತಾ ಇದ್ದೀನಿ ಮನೆ ಬಿಟ್ಟು, ಬಂದ ಕೆಲಸ ಆಯಿತು, ನಾನು ಬಾಲ ನಾನು ಇಬ್ಬರು ಹೋಗ್ತಾ ಇದ್ದೀವಿ ಅಣ್ಣ ಅಂತ ಹೇಳಿ ಫೋನ್ ಮಾಡ್ತಾಳೆ. ನೀನು ಹೋಗಬಾರ್ದು, ಇಲ್ಲೇ ಇರಬೇಕು, ಯಾಕೆ ಅಂದರೆ ಮೆಮೊರಿ ಕಾರ್ಡ್ ಸಿಕ್ಕಿಲ್ಲ, ರಾಣಿ ಸಿಕ್ಕಿಲ್ಲ, ಅವರೆಲ್ಲ ನನ್ನ ಕೈ ಸಿಕ್ಕೋವರೆಗೂ ಎಲ್ಲೂ ಹೋಗೋಂಗಿಲ್ಲ, ನೀನು ಇಲ್ಲೇ ಇರಬೇಕು, ಬಾಲನ ಕರ್ಕೊಂಡು ಹೋಗೋಂಗಿಲ್ಲ ನೀನು ಅಂತ ಹೇಳ್ತಾನೆ. ಆವಾಗ ಅಲ್ಲ ಅಣ್ಣ ಎಲ್ಲ ಆಯ್ತಲ್ಲ, ಇನ್ನೇನು ನಾವು ಹೋಗ್ತೀನಿ, ಬಾಲನ ಜೊತೆ ಹೊರ್ಟೋಗ್ತೀನಿ ನಾನು ಅಂತಾಳೆ. ಎಲ್ಲಿಗೆ ಹೋಗ್ತೀಯ ಬಾಲನ ಜೊತೆ, ಅಲ್ಲಿ ಕೇಸು ಕೋರ್ಟಲ್ಲಿದೆ, ಹೋಗೋಕ್ಕಾಗಲ್ಲ, ಹಂಗೆ ಇರಲೇಬೇಕು ಇಲ್ಲಿ ಅಂತ ಹೇಳ್ತಾನೆ. ಇದು ಒಳ್ಳೆ ಕತೆ ಆಯ್ತಲ್ಲ, ನಮ್ಮ ಪಾಡಿ ನಾವು ಸ್ವತಂತ್ರವಾಗಿ ಬದುಕಂಗೂ ಇಲ್ವಾ, ಇಲ್ಲಿದ್ದೇನು ಮಾಡಲಿ ಹೇಳು, ನಾನು ಬಾಲ ನನ್ನ ಕೈ ಸಿಕ್ಕಿದ್ದಾನೆ, ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅದು ಹೆಂಗಾಗುತ್ತೆ ಸಾರಿಕಾ, ಆಗಲ್ಲ, ಸುಮ್ಮನೆ ಬಂದುಬಿಡು ಮನೆಗೆ ವಾಪಸ್ಸು, ಆಗೋದಿಲ್ಲ ಅದು, ಹಂಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇದು ಮಾಡ್ತಾನೆ. ಆವಾಗ ಸಾರಿಕಾ ಇನ್ನೇನು ಹೇಳ್ತಾಳೆ, ಏನು ಹೇಳೋಕ್ಕಾಗ್ದೇ ತಡಪಡಿಸ್ತಾ ಇರ್ತಾಳೆ. ಈ ಕಡೆ ಬಾಲ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊತಾ ಮಗಳನ್ನೂ ಹೆಂಡ್ತಿನೂ ನೆನ್ಕೊಂಡು ಪಾಪ ಸುಸ್ತಾಗಿ ಹೋಗಿದ್ದಾನೆ. ಅವನಿಗೂ ಬೇಜಾರಾಗೋಗಿದೆ. ಅಲ್ಲಿ ಪೇಪರಿಗೆ ಸೈನ್ ಹಾಕಿ ಪೇಪರ್ ಹರ್ದು ಹಾಕಿದ್ದು ಅದೆಲ್ಲ ಅವನಿಗೆ ಒಂಥರ ಇರಿಟೇಷನ್ ಆಗಿಬಿಡ್ತು. ಸೂಟ್ ಕೇಸಿಗೆ ಬಟ್ಟೆ ತುಂಬಿಕೊಂಡು ಬಂದ ಆಚೆಗೆ ಬಂದು ಇನ್ನೇನು ಅವಳು ಬರ್ತಾಳೆ ಅನ್ನುವಾಗ ಅವ್ರ ಅಣ್ಣ ಆ ಥರ ಅಂದಿರ್ತಾನ,
ಇಲ್ಲಿ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಅನಿಸುತ್ತೆ, ಹೋಗಲ್ಲ ಅನಿಸುತ್ತೆ. ಅದೇ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾಳಿನ ಎಪಿಸೋಡಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಕತೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.